Hallelujah. நாட்களாகவே ஆண்டவர் என்னோடு கூட கண்கள் திறக்கப்படுகிறதை பற்றியே ஆண்டவர் பேசிக் கொண்டிருக்கிறார். ಅನೇಕ ದಿನಗಳಿಂದ ದೇವರು ಕಣ್ಣುಗಳು ತೆರೆಯಲ್ಪಡಬೇಕು ಇದರ ಕುರಿತಾಗಿಯೇ ನನ್ನ ಹತ್ರ ಮಾತನಾಡ್ತಾ ಇದ್ದಾರೆ. Every believer has to has open eyesight. ಪ್ರತಿಯೊಬ್ಬ ವಿಶ್ವಾಸಿಗೂ ತೆರೆಯಲ್ಪಟ್ಟ ಕಣ್ಗಳಿರಬೇಕು. Hallelujah. When we are blind, Satan takes charge over everything. ನಾವು ಕುರುಡನಾಗಿರುವಾಗ ಸೈತಾನ ಎಲ್ಲದರ ಮೇಲೆ ಹತೋಟಿ ತೆಗೆದುಕೊಳ್ತಾನೆ. Hallelujah. எங்க கண்களை ஆண்டவர் அதற்காக தான் முதலாவதாக கர்த்தர் வெளிச்சத்தை உண்டாக்குறார். ಅದಕ್ಕಾಗಿಯೇ ದೇವರು ಸೃಷ್ಟಿಯಲ್ಲಿ ಮೊಟ್ಟಮೊದಲನೇದಾಗಿ ಬೆಳಕನ್ನು ಉಂಟು ಮಾಡ್ತಾರೆ. Hallelujah. 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 Amen. God created light first. ದೇವರು ಮೊದಲು ಬೆಳಕನ್ನು ಉಂಟು ಮಾಡಿದ್ರು. Because only light enables us to see. ಯಾಕೆಂದ್ರೆ ಬೆಳಕೇ ನಮ್ಮನ್ನು ಕಾಣುವಂತೆ ಮಾಡುವಂತದ್ದು. ಎಲ್ಲರೂ சொல்லுங்க, Jesus said, I am the light of this world. ಯೇಸು ಸ್ವಾಮಿ ಹೇಳಿದ್ರು, ನಾನೇ ಈ ಲೋಕಕ್ಕೆ ನಿಜವಾದ ಬೆಳಕು. ಏನೆಂದ್ರಾல் வெளிச்சத்திலே தான் மனுஷன் தள்ளாட மாட்டான். ಯಾಕೆಂದ್ರೆ ಬೆಳಕಿದ್ದಾಗಲೇ ಮನುಷ್ಯನು ಅವನು ಎಡೋದಿಲ್ಲ. Because ಯಾಕೆಂದ್ರೆ he can see. ಅವನು ನೋಡ್ತಾನೆ. ಅವನಿಂದ ನೋಡ್ಲಿಕ್ಕೆ ಸಾಧ್ಯವಾಗ್ತದೆ. ಎಷ್ಟು ಜನ ಆಮೆನ್ ಅಂತೀರಾ? ஒவ்வொரு விசுவாசியுடைய மனக்கண்களும் திறக்கப்பட்டிருக்க வேண்டும். ಪ್ರತಿಯೊಬ್ಬ ವಿಶ್ವಾಸಿಯ ಮನಕಣ್ಗಳು ತೆರೆಯಲ್ಪಟ್ಟಿರಬೇಕು. ஏன் நாங்கள் எங்களுடைய வாழ்க்கையில தோல்வி காண்கிறோம்? ಯಾಕೆ ನಾವು ನಮ್ಮ ಜೀವಿತದಲ್ಲಿ ಸೋಲನ್ನ ಕಾಣ್ತೇವೆ? ஏனென்றால் எங்களுடைய கண்கள் குருடா இருக்கிறபடியால். ಯಾಕೆಂದ್ರೆ ನಮ್ಮ ಕಣ್ಗಳು ಕುರುಡಾಗಿರೋದ್ರಿಂದ. Just imagine how it will be, a life without eyesight. ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ದೃಷ್ಟಿ ಇಲ್ಲದೆ ಕಣ್ಣಿಲ್ಲದೆ ಹೋದ್ರೆ ಹೇಗಿರುತ್ತೆ ಜೀವನ ಅಂತ. But the Bible says, ಆದ್ರೆ ಸತ್ಯವೇದ ಹೇಳ್ತದೆ, Jesus came to this earth to open the blind eyes. ಯೇಸು ಈ ಭೂಮಿಯಲ್ಲಿ ಬಂದದ್ದು ಕುರುಡು ಕಣ್ಗಳನ್ನ ತೆರೆಯುವುದಕ್ಕಾಗಿಯೇ. Hallelujah. ಯೇಸು ಕಣ್களை திறந்தார். ಯೇಸು ಕಣ್ಗಳನ್ನ ತೆರೆದ್ರು. பிறவிலிருந்தே குருடனா இருக்கிறவங்களுடைய கண்களை இயேசு திறந்தார். ಹುಟ್ಟು ಕುರುಡನಾಗಿದ್ದವರ ಕಣ್ಗಳನ್ನ ಕೂಡ ಯೇಸು ಸ್ವಾಮಿ ತೆರೆದ್ರು. எங்களுடைய வாழ்க்கையிலும் கூட, ನಮ್ಮ ಜೀವಿತದಲ್ಲೂ ಈ ದಿನ ಯೇಸುவை அறிந்திருக்கிறவர்களா இருக்கிற நாங்களும் கூட, ಯೇಸುವನ್ನು ಅರಿತವರಾಗಿರುವ ನಾವುಗಳು ಕೂಡ கண்கள் குருடாய் நாங்கள் வாழ்ந்து கொண்டிருக்கிறோம். ನಮ್ಮ ಕಣ್ಗಳು ಕುರುಡಾಗಿ ನಾವು ಜೀವಿಸ್ತಾ ಇದ್ದೇವೆ. எப்பொழுது எங்களுடைய மனக்கண்கள் திறக்கப்படுகிறதோ, ಆದ್ರೆ ಯಾವಾಗ ನಮ್ಮ ಮನಕಣ್ಗಳು ತೆರೆಯಲ್ಪಡ್ತದೋ, பயத்தில் வாழுகிறதில்ல, ನೀವು ಭಯದಲ್ಲಿ ಜೀವಿಸೋದಿಲ್ಲ, தோல்வியில் வாழ்வதில்ல, ನೀವು ಸೋಲಿನಲ್ಲಿ ಬದುಕೋದಿಲ್ಲ. ಎಷ್ಟು ಜನ ಆಮೆನ್ ಅಂತೀರಾ? ಈ ಮುಂಜಾನೆ ಸಮಯದಲ್ಲಿ ಈ ವಾಕ್ಯ ನಿಮ್ಮ ಅಂತರಾತ್ಮದಲ್ಲಿ ಇಳಿಯಲಿ. Hallelujah. Prayers to God should be like this. ನಮ್ಮ ಪ್ರಾರ್ಥನೆ ದೇವರಲ್ಲಿ ಈ ರೀತಿಯಾಗಿರಬೇಕು. Open my inner eyes, Lord. ಕರ್ತನೇ, ನನ್ನ ಮನ ಕಣ್ಗಳನ್ನು ತೆರೆಯಪ್ಪ. ಕರ್ತನೇ, ನನ್ನ ಆಂತರ್ಯ ಕಣ್ಗಳನ್ನ ತೆರೆಯ ಮಾಡು. என்னோடு சேர்ந்து இந்த ஜெபத்தை செய்கிறீர்கள்? ಎಷ್ಟು ಜನ ನನ್ನೊಂದಿಗೆ ಸೇರಿ ಈ ಪ್ರಾರ್ಥನೆಯನ್ನ ಮಾಡ್ತೀರಾ? ನಾನು ನಿಮಗೆ ಹೇಳ್ತೇನೆ, most of us live in fear. ನಾವು ಅನೇಕರು ನಮ್ಮಲ್ಲಿ ಭಯದಲ್ಲೇ ಜೀವಿಸ್ತಾ ಇದ್ದೇವೆ. We are not sure about what will be the next in our life. ನಮ್ಮ ಜೀವಿತದಲ್ಲಿ ಮುಂದೆ ಏನು ಸಂಭವಿಸುತ್ತದೆ ಅನ್ನುವಂಥದ್ದೇ ಗೊತ್ತಿಲ್ಲದೆ ನಾವು ಬದುಕ್ತಾ ಇದ್ದೇವೆ. எங்களுடைய லைஃபே ஒரு ಭಯದಲ್ಲಿ ವಾಳುகிறது. ನಮ್ಮ ಜೀವಿತವೇ ಒಂದು ಭಯದಲ್ಲಿ ಜೀವಿಸುತ್ತದೆ. I want to tell you, ಆದ್ರೆ ಈ ದಿನ ನಾನು ಒಂದನ್ನು ಹೇಳ್ತೇನೆ, if you want to come out of that fear, ಆ ಭಯದಿಂದ ನೀವು ಹೊರಗೆ ಬರಬೇಕು ಅಂದ್ರೆ, this morning I could see, ಈ ಮುಂಜಾನೆಯಲ್ಲಿ ನಾನು ನೋಡ್ತೇನೆ, many of you are confused about something. ನಿಮ್ಮಲ್ಲಿ ಅನೇಕರು ಯಾವುದೋ ಒಂದು ವಿಷಯದಲ್ಲಿ ಗಲಿಬಿಲಿಯಲ್ಲಿದ್ದೀರಾ. Many of you are filled with fear. ಅನೇಕರು ನೀವು ಭಯದಿಂದ ತುಂಬಿದ್ದೀರಾ. என்ன நடந்தாலும் அதற்கென்ற ஒரு பயத்தை பிசாசு உருவாக்குகிறார். ಏನೇ ನಡೆದ್ರು ಅದಕ್ಕೆ ಅಂತ ಒಂದು ಭಯವನ್ನ ಸೈತಾನ ಸೃಷ್ಟಿ ಮಾಡ್ತಾ ಇದ್ದಾನೆ. சூழ்நிலை இப்படி இருந்தாலும் பயம்தான், அந்த சூழ்நிலை மாறினாலும் ஒரு பயம்தான். ಪರಿಸ್ಥಿತಿ ಈ ರೀತಿ ಇದ್ರೂ ಭಯಾನೇ, ಅದು ಆ ರೀತಿ ಮಾರ್ಪಟ್ರು ಭಯಾನೇ. பகலானாலும் பயம்தான், இருளானாலும் பயம்தான். ಹಗಲಾಗಿದ್ರು ಭಯಾನೇ, ಕತ್ತಲೆ ಆದ್ರೂ ಭಯಾನೇ. ಆಮೆನ್. ಹalleluya. Hallelujah. ಆಮೆನ್. அவங்க வந்தாலும் பயம்தான், அவங்க போனாலும் பயம்தான். ಅವರು ಬಂದ್ರು ಭಯ, ಹೋದ್ರು ಭಯ. I tell you, ನಾನು ನಿಮಗೆ ಹೇಳ್ತೇನೆ, God has not given us the spirit of fear, but he has given us the spirit of boldness. ದೇವರು ನಮಗೆ ಭಯದ ಆತ್ಮನನ್ನು ಕೊಟ್ಟಿಲ್ಲ, ದೇವರು ಧೈರ್ಯದ ಆತ್ಮನನ್ನು ನಮಗೆ ಕೊಟ್ಟಿದ್ದಾರೆ. ಎவ்வளவு பேர் ಆಮೆನ್ சொல்றாங்க? ಎಷ್ಟು ಜನ ಆಮೆನ್ ಅಂತೀರಾ? As a prophet of God I tell you, ಈ ದಿನ ದೇವ ಪ್ರವಾದಿಯಾಗಿ ನಾನು ಹೇಳ್ತೇನೆ, ಭಯದಲ್ಲಿ ವಾಳುகிறது ದೇವ ಸಿತ್ತಮಲ್ಲ. ನೀ ಭಯದಲ್ಲಿ
ಭಯದಲ್ಲಿ ಜೀವಿಸೋದು ದೇವರ ಚಿತ್ತವೇ ಅಲ್ಲ. ದೇವ ಸಿದ್ಧ ಮೇಲೆ ನೀ ಭಯದಲ್ಲಿ ನೀ ಭಯದಲ್ಲಿ ಜೀವಿಸೋದು ದೇವರ ಚಿತ್ತವೇ ಅಲ್ಲ. God is not the reason for your fear. ನಿಮ್ಮ ಭಯಕ್ಕೆ ದೇವರು ಕಾರಣನೇ ಅಲ್ಲ. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? God never allows fear to come into your life. ದೇವರು ನಿಮ್ಮ ಜೀವಿತದಲ್ಲಿ ಭಯ ಬರ್ಲಿಕ್ಕೆ ಆತನ ಅನುಮತಿಸೋದಿಲ್ಲ. Because ಯಾಕೆಂದ್ರೆ the spirit of God is the spirit of victory. ಧೈರ್ಯದ ಆತ್ಮನು ಜಯದ ಆತ್ಮನಾಗಿದ್ದಾನೆ. ಎவ்வளவு பேர் ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ?